ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಇಟ್ಸ್ ಕಂಪಾರಿಸನ್ ವಿಡಿಯೋ ಟೀಮ್ ನಂಬರ್ 6 ಅಂತ ಅನ್ಕೊಂತೀನಿ. ಇಟ್ಸ್ LSG ಕಂಪಾರಿಸನ್ ವಿತ್ ನಮ್ಮ RCB. LSGಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ದೀನಿ, ಆಪ್ಷನ್ ಆಗ್ತಾ ಇದ್ದಂಗೆ ಹೇಳ್ಬಿಟ್ಟಿದ್ದೀನಿ, ಯಾರಾನ ಟ್ರೋಫಿ ಗೆಲ್ಬೋದು ಗುರು, ಯಾರಾನ ಕ್ವಾಲಿಫೈ ಆಗ್ಬೋದು ಗುರು, ಈ ಟೀಮ್ ಪಕ್ಕ ಕ್ವಾಲಿಫೈ ಆಗಲ್ಲ ಆ್ಯಂಡ್ ಈ ಟೀಮ್ ಪಕ್ಕ ಟ್ರೋಫಿ ಹೊಡೆಯಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ LSGಗೆ. ಯಾಕಂದರೆ ಅಂಥ ಕನ್ವಿನ್ಸಿಂಗ್ ಆಗಿ ಆಪ್ಷನ್ ಆದಮೇಲೆ ನನಗೆ ಕಾಣಿಸ್ತಾ ಇರಲಿಲ್ಲ. ಇವಾಗ ಪ್ಲೇಯಿಂಗ್ ಲೆವೆನ್ನ ನೋಡ್ತು ಅಂದರೆ RCB ಜೊತೆಗೆ ಕಂಪೇರ್ ಮಾಡ್ತು ಅಂತಂದರೆ ಯಾವ ಥರ ಕಾಣಿಸ್ಬೋದು LSG ನೋಡೋಣ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಹೆಂಗಿದೆ ಬ್ಯಾಕ್ಗ್ರೌಂಡ್, ಒಂಥರ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋ ಮಾಡಿದ್ದೀನಿ ಇವತ್ತು. ಸೊ ಈ ಬ್ಯಾಕ್ಗ್ರೌಂಡ್ ಇರುತ್ತೆ ಆ್ಯಂಡ್ ಹಳೆ ಬ್ಯಾಕ್ಗ್ರೌಂಡು ಕೂಡ ಇರುತ್ತೆ. ಸೊ ಮಿಕ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅವಾಗ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಹೆಂಗಿದೆ ಅಂತ. ಸೊ ಓಕೆ, ಸ್ಟಾರ್ಟ್ ಮಾಡೋಣ. ಓಪನಿಂಗ್ ಪೇರ್ ವಿಚಾರಕ್ಕೆ ಬಂತು ಅಂತಂದರೆ 2-11 ಡಿಸ್ಪ್ಲೇ ಮಾಡಿದ್ರಿ, ಸ್ಟ್ರಾಂಗೆಸ್ಟ್ 11. ಸಾಲ್ಟ್ ಆ್ಯಂಡ್ ಕೊಹ್ಲಿಗೆ ಕಂಪಾರಿಸನ್ ಮಾಡೋಕ್ಕಾಗಲ್ಲ. ಸಾಲ್ಟ್ ಏನು ಗುರು ಡಕೌಟ್ ಆಗಿರೋದಲ್ಲಿ ಗೊತ್ತಾಗ್ತಿಲ್ವ, ಅಲ್ಲಿ ಏನು ಡಬ್ಬಾ ಥರ ಆಡೋರಲ್ಲಿ ನೀನು ಬಿಲ್ಡಪ್ ಕೊಡ್ತೀಯ ಅಂತ ಹೇಳಿದ್ರೆ ಒಂದು ಮ್ಯಾಚ್ ಗುರು, ಒಂದು ಮ್ಯಾಚ್ ಹಂಗೆ ಆಗ್ತಾವೆ. ಅವಾಗ ಲಿವಿಂಗ್ ಸ್ಟೋನ್ದು ಆಗ್ತವೆ, ಸಾಲ್ಟ್ದು ಆಗ್ತವೆ, ಜಾಕೋಬ್ ಬೆತ್ತಲ್ದು ಆಗ್ತವೆ. ಒಂದು ಮ್ಯಾಚಿಂದ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಡಬ್ಬಾ ಥರ ಆಡ್ತಾ ಇದ್ರು, ಡಕೌಟ್ ಆಗೋಗ್ಬಿಟ್ಟಿದ್ರು ಅಂತ. ಬಟ್ ಆಲ್ ಓವರ್ ನೋಡ್ತಂದ್ರೆ IPL ಪರ್ಫಾರ್ಮೆನ್ಸ್ನ ತೊಗೊಂಡು ನೋಡ್ತಂದ್ರೆ ಮಿಚೆಲ್ ಮಾರ್ಷ್ ಆಗಿರಲಿ, ಮಾರ್ಕ್ರಮ್ ಆಗಿರಲಿ, ಇಬ್ಬರು ಕೂಡ ಇವರಿಬ್ಬರನ್ನೇ ಓಪನ್ ಮಾಡುವಂಥ ಸಾಧ್ಯತೆ ಇದೆ ಈ ಸೀಸನು. ಅಂಥ ಓಪನಿಂಗ್ ಕ್ವಾಲಿಟಿ ಪೇರ್ ಏನು ಇಲ್ಲಿ ಕಾಣಿಸ್ತಾ ಇಲ್ಲ ಲಕ್ನೋ ಸೂಪರ್ ಜೈಂಟ್ಸಲ್ಲಿ. ಅದರಿಂದ ನನಗೇನೋ ಅನ್ನಿಸ್ತಾ ಇದೆ. ಅನ್ಸೋದೇನಿಲ್ಲ ಗುರು, ಸ್ಟ್ರೈಟ್ ಅವೇ ಇವರಿಗೆ ಲೀಡ್ ತೊಗೊಳ್ತಾರೆ. ವಿರಾಟ್ ಕೊಹ್ಲಿ ಆ್ಯಂಡ್ ಫಿಲ್ ಸಾಲ್ಟು ನನ್ನ ಪ್ರಕಾರ ಈ ಓಪನಿಂಗ್ ಪೇರ್ನ ಲೀಡ್ ಮಾಡೇ ಮಾಡ್ತಾರೆ. ಆ್ಯಂಡ್ ನಂಬರ್ 3 ರಜತ್ ಪತಿದಾರ್ ಆ್ಯಂಡ್ ರಿಷಬ್ ಪಂತು. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಲಾಸ್ಟ್ ಟೈಮು ರಿಷಬ್ ಪಂತು ಕೂಡ ಒಂದು ರೇಂಜಿಗೆ ಚೆನ್ನಾಗೇ ಆಡಿದ್ದಾರೆ ಆ್ಯಂಡ್ ರಜತ್ ಪತಿದಾರ್ ಕೂಡ ಕಡಕಾಗೇ ಆಡಿದ್ದಾರೆ. ಬಟ್ ಕನ್ಸಿಸ್ಟೆಂಟ್ ಪ್ರದರ್ಶನ ಅನ್ನೋದು ಬಂದಿರೋದು ರಿಷಬ್ ಪಂತ್ ಅವರಿಂದ ಅಲ್ಲ, ರಜತ್ ಪತಿದಾರ್ ಅವರಿಂದ. ಇವಾಗ ಏನು ಗುರು, ರಿಷಬ್ ಪಂತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಆಡೋವಂಥ ಪ್ಲೇಯರು, ನೀನು ಏನು ಗುರು ಕಂಪ್ಯಾರಿಸನ್ ಮಾಡ್ತಾ ಇದೆಯಾ ಅಲ್ಲಿ? ರಿಷಬ್ ಪಂತಿಗೆ ಸ್ವಲ್ಪ ಸ್ಲೈಟ್ ಹಿಟ್ಸ್ ಕೊಡಲೇಬೇಕು, ಮುಂದೆ ಇರ್ತಾರೆ ರಿಷಬ್ ಪಂತ್, ಯಾವಾಗಲೂ ಅವ್ರಿಗೇ ಕ್ರೆಡಿಟ್ ಕೊಡಬೇಕು ಅಂತ ಹೇಳಿದ್ರೆ ಹಂಗೆ ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಯಾಕೋ ಇಲ್ಲಿ ರಜತ್ ಪತಿದಾರ್ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ಆಡ್ತಾ ಇದ್ದಾರೆ ರೀಸೆಂಟಾಗಂತೂ. ಆ್ಯಂಡ್ ಅದೇ ರೀತಿ ಸೌಂಡು ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ರಜತ್ ಪತಿದಾರು ಕಂಪ್ಯಾರಿಟಿವ್ಲಿ ಚೆನ್ನಾಗಿ ಆಡಿದರೆ T20ಸ್ಗೆ ಬಂತು ಅಂತಂದರೆ ರೀಸೆಂಟಲ್ಲಿ. ರಿಷಬ್ ಪಂತ್ ಕೂಡ ಕೆಪಬಿಲಿಟಿ ಅಂತ ಇದೆ, ಬಟ್ ಕಂಪ್ಯಾರಿಸನ್ ಅಂತ ಬಂದಾಗ ರಜತ್ ಪತಿದಾರ್ ಖಂಡಿತ ಲೀಡ್ ಮಾಡ್ತಾರೆ. ನಂಬರ್ 4 ಲಿಯಾಮ್ ಲಿವಿಂಗ್ಸ್ಟೋನ್ ಕಂಪ್ಯಾರಿಸನ್ ವಿತ್ ನಿಕೋಲಸ್ ಪೂರನ್. ನನ್ನ ಪ್ರಕಾರ ನಿಕೋಲಸ್ ಪೂರನ್ ಆರಾಮಾಗೆ ಮುಂದಕ್ಕೆ ಹೋಗ್ತಾರೆ ಇದರಲ್ಲಿ. ಲಿಯಾಮ್ ಲಿವಿಂಗ್ಸ್ಟೋನ್ ಕಂಪೇರ್ ಮಾಡೋಕ್ಕಾಗಲ್ಲ. ನಿಕೋಲಸ್ ಪೂರನ್ ಕ್ವಾಲಿಟಿ ಬ್ಯಾಟರು, ಅಟ್ ಎನಿ ಗಿವ್ ಅಂಡ್ ಡೇ ಅವನ ಅಜ್ಜಿ ಭಯ ಹುಟ್ಟಿಸುವಂಥ ಬ್ಯಾಟರ್ ಇದ್ದಾರೆ ಅಂತಂದರೆ ಇಲ್ಲಿ LSG ನೋಡ್ತು ಅಂತಂದರೆ ರಿಷಬ್ ಪಂತ್ ಭಯ ಹುಟ್ಟಿಸ್ತಾರೆ. ಬಟ್ ಪೂರನು ರಿಷಬ್ ಪಂತ್ಗಿಂತ ಜಾಸ್ತಿ ಭಯ ಹುಟ್ಟಿಸ್ತಾರೆ. ಲಿಯಾಮ್ ಲಿವಿಂಗ್ಸ್ಟೋನು ಇವ್ರ ರೇಂಜಿಗೆ ಕನ್ಸಿಸ್ಟೆಂಟಾಗಿ ಏನು ಪರ್ಫಾರ್ಮ್ ಮಾಡೋದಿಲ್ಲ ಆ್ಯಂಡ್ ಕ್ರಂಚ್ ಸಿಚುವೇಷನಲ್ಲಿ ಬಂದ್ಬಿಟ್ಟು ಅಷ್ಟೊಂದು ಇವರ ರೇಂಜಿಗೆ ಏನು ಪರ್ಫಾರ್ಮ್ ಮಾಡಿಲ್ಲ. ಅದನ್ನು ನಿಕೋಲಸ್ ಪೂರನ್ ನನ್ನ ಪ್ರಕಾರ ಇವ್ರಿಗಿನ್ನ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರೆ. ಆ್ಯಂಡ್ ನಂಬರ್ 5 ಜಿತೇಶ್ ಶರ್ಮಾ ಕಂಪ್ಯಾರಿಸನ್ ವಿತ್ ಡೇವಿಡ್ ಮಿಲ್ಲರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ ಗುರು ಜಿತೇಶ್ ಶರ್ಮಾನ. ಮಿಲ್ಲರ್ ಟಾಪ್ ಕ್ವಾಲಿಟಿ ಬ್ಯಾಟರು, ಇವರು ಅಷ್ಟೇ ಕ್ರಂಚ್ ಸಿಚುವೇಷನಲ್ಲಿ ಟೀಮ್ಗೆ ಬೇಕಾಗಿರೋಂಥ ಸಿಚುವೇಷನಲ್ಲಿ ಗುಜರಾತ್ ಟೈಟನ್ಸ್ಗೆ ಯಾವ ರೀತಿ ಮ್ಯಾಚ್ಗಳನ್ನ ಗೆಲ್ಸ್ಕೊಂಡು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿದ್ದೀವಿ. ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ದೀವಿ. ಲಾಸ್ಟ್ ಸೀಸನ್ ಅಷ್ಟೊಂದೇನು ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ, ಬಟ್ ಈ ಸೀಸನ್ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಲ್ ಓವರ್ ತೊಗೊಂಡು ನೋಡ್ತಾನೆ ಮಿಲ್ಲರು ಸಿಕ್ಕಾಪಟ್ಟೆ ಫಾರ್ ಬೆಟರ್ ಪ್ಲೇಯರು ಜಿತೇಶ್ ಶರ್ಮಾಗಿಂತ. ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸು ಆ್ಯಂಡ್ ನ್ಯೂ ಕಮ್ಮರು ಜಿತೇಶ್ ಶರ್ಮಾ. ಆ್ಯಂಡ್ ನೆಕ್ಸ್ಟ್ ಪ್ಲೇಯರು ಟೀಮ್ ಡೇವಿಡ್ ಕಂಪ್ಯಾರಿಸನ್ ವಿತ್ ಆಯುಷ್ ಬದೋನಿ. ಸೊ ಇದು ಕಂಪೇರ್ ಮಾಡ್ಬೋದು, ಇದು ಒಂಥರ ವ್ಯಾಲಿಡ್ ಕಂಪ್ಯಾರಿಸನ್ ಆಗುತ್ತೆ. ಯಾಕಂದರೆ ಬದೋನಿನೂ ಕೂಡ ಕ್ರಂಚ್ ಸಿಚುವೇಷನಲ್ಲಿ ಡೆತ್ತಲ್ಲಿ ಬಂದ್ಬಿಟ್ಟು ಪರ್ಫಾರ್ಮ್ ಮಾಡೋದನ್ನ ನಾವು ನೋಡಿದ್ದೀವಿ. ಆ್ಯಂಡ್ ರೀಸೆಂಟಾಗೂ ಕೂಡ ಚೆನ್ನಾಗೇ ಆಡ್ತಾ ಇದ್ದಾರೆ, ಅಂತ ಕಳಪೆಯಾಗೇನು ಆಡ್ತಾ ಇಲ್ಲ. ಜೊತೆಗೆ ಟೀಮ್ ಡೇವಿಡ್ನು ಕೂಡ ರೀಸೆಂಟಾಗಿ ಚೆನ್ನಾಗೇ ಆಡ್ತಿದ್ದಾರೆ. ಬಿಗ್ ಬ್ಯಾಶಲ್ಲಿ ಸೌಂಡ್ ಮಾಡಿದ್ರು, ಒಂದು 2-3 ಮ್ಯಾಚಲ್ಲಿ ಚೆನ್ನಾಗಿ ಸೌಂಡ್ ಮಾಡಿದ್ದಾರೆ. ಸೊ ಇಬ್ಬರ ಕಂಪ್ಯಾರಿಸನ್ ಅಂತ ಬಂದಾಗ ಆಸ್ ಎ ಆಲ್ರೌಂಡಿಂಗ್ ಬೌಲಿಂಗ್ ಆಪ್ಷನ್ ಆಗಿ ನೋಡ್ತು ಅಂದರೆ ಟೀಮ್ ಡೇವಿಡ್ ಬೆಟರ್ ಅಂತ ಅನಿಸುತ್ತೆ. ಬದೋನಿ ಓಕೆ, ಬಟ್ ಟೀಮ್ ಡೇವಿಡ್ ಅಷ್ಟು ಆ ರೇಂಜಿಗೆಲ್ಲ ಏನು ಓಕೆ ಥರ ಕಾಣಿಸೋದಿಲ್ಲ. ಬದೋನಿಯವರು ಒಂದು ರೇಂಜಿಗೆ ಪರವಾಗಿಲ್ಲ ಪರ್ಫಾರ್ಮ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಇವರಿಬ್ಬರ ಕಂಪ್ಯಾರಿಸನ್ ಅಂತ ಬಂದಾಗ ಟೀಮ್ ಡೇವಿಡ್ ಖಂಡಿತ ಮುಂದೆ ಇರ್ತಾರೆ. ಕೃಣಾಲ್ ಪಾಂಡ್ಯ ಕಂಪ್ಯಾರಿಸನ್ ವಿತ್ ಶಾಬಾಜ್ ಅಹ್ಮದ್. ಇಬ್ಬರು ಕೂಡ ಕ್ವಾಲಿಟಿ ಆಲ್ರೌಂಡರ್ಸೇ. ಇಬ್ರಿಗೂ ಒಂಥರ ಲೈಕ್ ಟು ಲೈಕ್ ಕಂಪ್ಯಾರಿಸನ್ ಕಡಕ್ಕಾಗಿ ಮಾಡ್ಬೋದು ಇವರಿಬ್ಬರಿಗೆ, ಲೆಫ್ಟ್ ಆರ್ಮ್ ಸ್ಪಿನ್ನರ್ಸು ಆ್ಯಂಡ್ ಆಲ್ರೌಂಡರ್ಸು. ಸೊ ಇವರಿಬ್ಬರ ಕಂಪ್ಯಾರಿಸನ್ ಅಂತ ಬಂದಾಗ ಕೃಣಾಲ್ ಪಾಂಡ್ಯ ಖಂಡಿತ ಮುಂದೆ ಇರ್ತಾರೆ. ಶಾಬಾಜ್ ಅಹ್ಮದ್ ರೀಸೆಂಟಾಗೆ ಕೃಣಾಲ್ ಪಾಂಡ್ಯ ಮಾಡಿದಷ್ಟು ಸೌಂಡ್ ಮಾಡ್ತಿದ್ದಾರೆ ಇವರು ಕೂಡ, ಬಟ್ ಕೃಣಾಲ್ ಪಾಂಡ್ಯ ಮಾಡಿದಷ್ಟು ಸೌಂಡ್ ಏನೋ ಮಾಡ್ತಾ ಇಲ್ಲ. ಅದರಿಂದ ಕೃಣಾಲ್ ಪಾಂಡ್ಯ ಮುಂದೆ ಖಂಡಿತ ಇದ್ದೇ ಇರುತ್ತೆ. ನಂಬರ್ 8 ಇಟ್ಸ್ ಭುವನೇಶ್ವರ್ ಕುಮಾರ್ ಕಂಪ್ಯಾರಿಸನ್ ವಿತ್ ಆಕಾಶ್ ದೀಪ್. ಭುವನೇಶ್ವರ್ ಕುಮಾರ್ ಕಂಪೇರ್ ಮಾಡೋಕ್ಕಾಗಲ್ಲ, ಇಬ್ಬರು ಸ್ವಿಂಗ್ ಮಾಡ್ಬೋದು, ಬಟ್ ಭುವನೇಶ್ವರ್ ಕುಮಾರ್ ಇಲ್ಲಿಂದ ಆರಾಮಾಗಿ ತೊಗೊಂಡ್ಬಿಡ್ತಾರೆ. ಭುವನೇಶ್ವರ್ ಕುಮಾರಿಗೆ ಕ್ರೆಡಿಟ್ ಹೋಗುತ್ತೆ ಇಲ್ಲಿ. ಆ್ಯಂಡ್ ಹ್ಯಾಸಲ್ವುಡ್ ಕಂಪ್ಯಾರಿಸನ್ ವಿತ್ ಇಲ್ಲಿ ಯಾರ ಜೊತೆ ಕಂಪೇರ್ ಮಾಡೋಣ, ಮಾಯಾಂಕ್ ಯಾದವ್ ಜೊತೆ ಕಂಪೇರ್ ಮಾಡೋಣ, ಹ್ಯಾಸಲ್ವುಡ್ನ ಅವ್ರ ಜೊತೆ ಮಾಡಬೇಕು ಅನ್ನೋ ಥರ ಕಾಣಿಸ್ತಿದೆ. ಅಥವಾ ಆವೇಶ್ ಖಾನ್ ಜೊತೆಗೆ ಮಾಡ್ಬೋದು ನಮ್ಮ ಹ್ಯಾಸಲ್ವುಡ್ನ ಕಂಪ್ಯಾರಿಸನ್. ಯಾಕಂದರೆ ಇಲ್ಲಿ ಕಂಪ್ಲೀಟಾಗಿ ಇಂಡಿಯನ್ ಬೌಲಿಂಗ್ ಯೂನಿಟ್ ಇಟ್ಕೊಂಡು LSG ಅವರು ಈ ಸೀಸನ್ ಹೋಗಬೇಕಾಗುತ್ತೆ. ಯಾಕಂದರೆ ಬ್ಯಾಟಿಂಗಲ್ಲಿ ಮೆಜಾರಿಟಿ ಓವರ್ಸೀಸ್ನ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಕಂಪ್ಲೀಟ್ ಇಂಡಿಯನ್ ಬೌಲಿಂಗ್ ಯೂನಿಟ್ ಇರುತ್ತೆ.
ಹ್ಯಾಸಲ್ವುಡ್ ಕಂಪ್ಯಾರಿಸನ್ ವಿತ್ ಆವೇಶ್ ಖಾನ್ ತೊಗೊಂಡು ನೋಡ್ತೊಂಡ್ರೆ ಆಬ್ವಿಯಸ್ಲಿ ಹ್ಯಾಸಲ್ವುಡ್ಗೆ ಕ್ರೆಡಿಟ್ ಹೋಗುತ್ತೆ. ಎಸ್ ದಯಾಳ್ ಕಂಪ್ಯಾರಿಸನ್ ವಿತ್ ಮಯಾಂಕ್ ಯಾದವ್ನ ತೊಗೊಂಡು ನೋಡ್ತಾನೆ ಮಯಾಂಕ್ ಯಾದವ್ಗೆ ಸ್ವಲ್ಪ ಕ್ರೆಡಿಟ್ ಹೋಗೋ ಸಾಧ್ಯತೆ ಇದೆ. ಬಟ್ ಇಂಜುರಿ ಕನ್ಸರ್ನ್ಸು ಮಯಾಂಕ್ ಯಾದವ್ಗೆ ಸಿಕ್ಕಾಪಟ್ಟೆ ಇದೆ. ಇವಾಗಲೂ ಕೂಡ ಇಂಜುರಿ ಆಗಿದೆ ಅವರಿಗೆ, IPL ಕೂಡ ಇಂಜುರಿ ಆಗಿತ್ತು, ಆಮೇಲೆ ಮಧ್ಯದಲ್ಲೂ ಕೂಡ ಇಂಜುರಿ ಆಗಿತ್ತು. ಬರೀ ಇಂಜುರಿ ಸಿಕ್ಕಾಪಟ್ಟೆ ಪೇಸ್ ಇಟ್ಕೊಂಡಿದ್ರೆ, ಬಟ್ ರಿಪೀಟೆಡ್ ನಂಬರ್ ಆಫ್ ಇಂಜುರೀಸ್ ಆಗ್ತಿರೋದ್ರಿಂದ ಇದು ಕೂಡ ಒಂದು ಮೈನ್ ಕನ್ಸರ್ನು LSGಗೆ. ಖಂಡಿತ ಮಯಾಂಕ್ ಯಾದವ್ ಪೇಸ್ ಅಂತ ಬಂದಾಗ ಮುಂದೆ ಖಂಡಿತ ಇದ್ದೇ ಇರ್ತಾರೆ. ಎಸ್ ದಯಾಳ್ ವೇರಿಯೇಷನ್ಸ್ ಅಂತ ಬಂದಾಗ ಮುಂದೆ ಇದ್ದೇ ಇರ್ತಾರೆ. ಸೊ ಇಬ್ಬರು ಅವರವರ ಫೀಲ್ಡಲ್ಲಿ ಒಂಥರ ಮಾಸ್ಟರ್ಸ್ ಮಾಡಿದ್ದಾರೆ. ಎಸ್ ದಯಾಳು ಫುಲ್ ಆಡಿದವರು, ಟೂರ್ನಮೆಂಟ್ ಆಡಿದವರು, ಇವರು ಇಂಜುರಿ ಆಗಿ ಹೋದಂಥವ್ರು. ಸಖತ್ತಾಗಿ ಇಬ್ಬರು ಕೂಡ ಆಗ್ತಾರೆ, ಗೊತ್ತಿರೋ ಹಾಗೆ ಕೆಪಬಿಲಿಟಿ ಇಬ್ಬರಿಗೂ ಕೂಡ ಇದೆ. ಇಬ್ಬರು ಅವರವರ ಫೀಲ್ಡಲ್ಲಿ ಮಾಸ್ಟರ್ಸ್ನ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ಇಬ್ಬರಿಗೂ ವ್ಯಾಲಿಡ್ ಕಂಪ್ಯಾರಿಸನ್ ಮಾಡ್ಬೋದು, ಈಕ್ವಲ್ ಆಗಿ ತೂಗ್ಬೋದು ಹಂಗೆ ನೋಡೋಕೆ ಹೋಯ್ತು ಅಂತ ಅಂದರೆ. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಓವರ್ ಆಲ್ ಪೇಸ್ ತೊಗೊಂಡು ನೋಡ್ತು ಅಂದರೆ, ಪೇಸ್ ಬೌಲರ್ಸ್ನ ತೊಗೊಂಡು ನೋಡ್ತು ಅಂದರೆ ಖಂಡಿತ ನಮ್ಮ RCB ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇಟ್ಕೊಂಡಿದೆ. ಕ್ವಾಲಿಟಿ ಬೌಲರ್ಸ್ ಇದ್ದಾರೆ, ಹ್ಯಾಸಲ್ವುಡ್ ಇದ್ದಾರೆ, ಆಮೇಲೆ ಭುವನೇಶ್ವರ್ ಕುಮಾರ್, ಎಸ್ ದಯಾಳ್ 3 ಜನ ತೊಗೊಂಡು ನೋಡ್ತು ಅಂತಂದರೆ RCB ಸಗದಾಗಿದೆ. ಇವರ ಪೇಸ್ ಅಟ್ಯಾಕ್ನ ಕಂಪೇರ್ ಮಾಡ್ತಂದ್ರೆ ಆವೇಶ್ ಖಾನ್, ಮಯಾಂಕ್ ಯಾದವ್ ಜೊತೆಗೆ ಇನ್ನೊಬ್ರು ಯಾರು ಗುರು ಆಕಾಶ್ ದೀಪ್ನ ಕಂಪೇರ್ ಮಾಡಿದ್ರು ಅಂದರೆ ನನ್ನ ಪ್ರಕಾರ ಮುಂದೆ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವ್ರಿಗೆ ಕಂಪ್ಯಾರಿಟಿವ್ಲಿ ಒಂದು ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸು ಕಾಡ್ತಾ ಇದೆ. ಆ್ಯಂಡ್ ಸ್ಪಿನ್ ವಿಚಾರಕ್ಕೆ ಬಂತು ಅಂದರೆ ಬಿಷ್ನಾಯ್ ಒಳ್ಳೆ ಕ್ವಾಲಿಟಿ ಸ್ಪಿನ್ನರ್ ಇದ್ದಾರೆ, ಜೊತೆಗೆ ಶಾಬಾಜ್ ಅಹ್ಮದ್. ಆಮೇಲೆ ಇಲ್ಲಿ ಯಾರಾದರೂ ಸ್ಪಿನ್ ಡಿಪಾರ್ಟ್ಮೆಂಟ್ನ ನೋಡ್ಕೊತಾರ, ಆ್ಯಂಡ್ ಮಾಕ್ರಮು ಇಲ್ಲಿ ಏನಾರು ಹಂಗೆ ಹಿಂಗೆ ನೋಡ್ಕೋಬೋದು. ಜೊತೆಗೆ ಮಿಚೆಲ್ ಮಾರ್ಷ್ ಕೂಡ ಇಲ್ಲಿ ಪೇಸ್ ಡಿಪಾರ್ಟ್ಮೆಂಟ್ನ ಲೈಟಾಗಿ ನೋಡ್ಕೊತಾರೆ. ಸೊ ಓವರಾಲ್ ಅವ್ರಿಗೆ ಆಪ್ಷನ್ ಅಂತೂ ಇದೆ. ನಮ್ಮ RCB ಥರನೇ ಸುಮಾರು ಆಪ್ಷನ್ಸ್ ಅಂತೂ ಇವ್ರಿಗೆ ಓಪನ್ ಅಪ್ ಆಗುತ್ತೆ. ಯಾಕಂದರೆ ಟಾಪ್ ಆರ್ಡರಲ್ಲಿ ಇವರಿಗೆ ಮಾರ್ಷೋ ಬೌಲಿಂಗ್ ಮಾಡ್ತಾರೆ, ಮಾಕ್ರಮು ಕೂಡ ಬೌಲಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಶಾಬಾಜ್ ಅಹ್ಮದಿಂದ ಹಿಡ್ಕೊಂಡು ಕೆಳಗಡೆವರೆಗೂ ಕೂಡ ಎಲ್ಲರೂ ಬೌಲಿಂಗ್ ಮಾಡ್ತಾರೆ. ಒಂದು 7-8 ಬೌಲಿಂಗ್ ಆಪ್ಷನ್ ಕೂಡ ಇವರಿಗೆ ಓಪನ್ ಅಪ್ ಆಗುತ್ತೆ. ನಮ್ಮ RCB ಥರನೇ ಚೆನ್ನಾಗೇನಿದೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ಅಬ್ದುಲ್ ಸಮದ್ನ ಯೂಸ್ ಮಾಡ್ಕೋಬೋದು ಅಂತ. ನಮ್ಮ RCB ಕಂಪೇರ್ ಮಾಡಿದ್ರೆ ಇಂಪ್ಯಾಕ್ಟ್ಸ್ ಇವ್ರಿಗೆ ಆ ಮಟ್ಟಿಗೇನು ಇಲ್ಲ. ಇನ್ಫ್ಯಾಕ್ಟ್ ಇವ್ರು ಓಪನಿಂಗ್ ಸ್ಲಾಟೇ ಅಂತ ಕನ್ಫ್ಯೂಸಿಂಗ್ ಆಗಿದೆ, ಅಂತ ಏನೋ ಇಂಪ್ಯಾಕ್ಟ್ ಮಾಡ್ತಾ ಇವರು ಅಂತ ಅನ್ನಿಸ್ತಾ ಇಲ್ಲ. ಜೊತೆಗೆ ಮಿಡ್ ಆರ್ಡರ್ ಓಕೆ, ಪಂತ್ ಮತ್ತು ಪೂರನ್ನು ಮಿಲ್ಲರು ಸ್ಟೆಬಿಲೈಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ದು. ಈ 3 ಜನದಿಂದ ಇವರ ಬ್ಯಾಟಿಂಗ್ ಯೂನಿಟ್ ಏನಿದೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಬದೋನಿ ಬರ್ತಾರೆ, ಅದಾದಮೇಲೆ ಇವ್ರದ್ದು ಬ್ಯಾಟಿಂಗ್ ಏನಿದೆ ಸಿಕ್ಕಾಪಟ್ಟೆ ಓಪನ್ ಅಪ್ ಆಗೋಗ್ಬಿಡುತ್ತೆ. ನನ್ನ ಪ್ರಕಾರ RCBಗೆ ಕಂಪೇರ್ ಮಾಡ್ತು ಅಂದರೆ ಇವರ ಬ್ಯಾಟಿಂಗ್ ಯೂನಿಟ್ ಏನಿದೆ ಇದು ಏನೇನು ಇಲ್ಲ ಅಂತ ಅನ್ನಿಸ್ತಿದೆ. ಆ್ಯಂಡ್ ಬೌಲಿಂಗ್ ಯೂನಿಟು ಕೂಡ ಅಷ್ಟೇ. ಸ್ಪಿನ್ ಡಿಪಾರ್ಟ್ಮೆಂಟು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಶಾಬಾಜ್ ಅಹ್ಮದ್ ಜೊತೆಗೆ ಬಿಷ್ನಾಯ್, ಆಮೇಲೆ ಬೌಲಿಂಗ್ ಹಾಕಿದ್ರೆ ಮಾರ್ಕ್ರಮು. ಬಿಷ್ನಾಯ್ ಇರೋದ್ರಿಂದ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಕಾಣಿಸಿದೆ ಅಷ್ಟೇ ಗುರು. ಈ ಕಡೆ ಸುಯಾಶ್ ಕೂಡ ಅದೇ ಥರ ಕನ್ವಿನ್ಸಿಂಗ್ ಆಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಬಿಷ್ನಾಯ್ ಎನಿ ಗಿವನ್ ಡೇ ವಿಕೆಟ್ ಟೇಕರ್ ಏನೇನೆ ಎಕನಾಮಿಕಲ್ ಸ್ಪೆಲ್ನ ಹಾಕ್ತಾರೆ. ಬಿಷ್ನಾಯ್ ಒಂದು ಕ್ವಾಲಿಟಿ ಅಂತ ಹೇಳ್ಬೇಕು ಇವರ ಬೌಲಿಂಗ್ ಅಟ್ಯಾಕ್ನ ನೋಡ್ತು ಅಂತಂದರೆ. ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಪರವಾಗಿಲ್ಲ ಅಷ್ಟೇ, ಅಂಥ ಹೆವಿ ಕ್ವಾಲಿಟಿ ಇದೆ ಅಂತಲೂ ಏನಲ್ಲ. ಈ ಕಡೆ ರವಿ ಬಿಷ್ನಾಯ್ ಒಬ್ಬ ಕ್ವಾಲಿಟಿ ಬೌಲರ್ ಇದ್ದಾರೆ ಅಷ್ಟೇ. ಅದನ್ನು ಬಿಡುತ್ತೋ ಅಂತಂದರೆ ಅಂಥ ಮಟ್ಟಿಗೆ ಏನು ಬೌಲಿಂಗ್ ಡಿಪಾರ್ಟ್ಮೆಂಟ್ಲೂ ಕಾಣಿಸ್ತಿಲ್ಲ. ಈ ಕಡೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ಲೂ ಏನು ಹೆವಿಲಿ ಕನ್ವಿನ್ಸಿಂಗ್ ಆಗಿ ಏನು ಕಾಣಿಸ್ತಾ ಇಲ್ಲ. ಸೊ ಆಲ್ ಓವರ್ ನೋಡ್ತು ಅಂದರೆ RCB ಸ್ಟ್ರೈಟ್ ಅವೇ ಲೀಡ್ ಮಾಡುತ್ತೆ, ಮುಂದಕ್ಕೆ ಹೋಗ್ಬಿಡುತ್ತೆ ನುಕ್ಕೊಂಡು. ಈ ಟೀಮ್ ಮೇಲೆ ಕಂಪ್ಯಾರಿಸನ್ಗೆ ಬರೋದಿಲ್ಲ. RCB ನನ್ನ ಪ್ರಕಾರ ಇವ್ರ ಮೇಲೆ 2 ಮ್ಯಾಚ್ ಅಂತೂ ಸಿಕ್ತು ಅಂದರೆ 2-2 ಹೊಡೆಯೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ. ಏನು ಗುರು ಈ ಮಟ್ಟಿಗೆ ಓವರ್ ಕಾನ್ಫಿಡೆಂಟಾಗಿ ಹೇಳ್ತಿದ್ದೆ ಅಂದರೆ. ಸೊ ಆನ್ ಪೇಪರ್ ನೋಡ್ತೋನೆ ಹೆಂಗೆ ಕಾಣಿಸ್ತಿದೆ ಗುರು, ಆನ್ ಫೀಲ್ಡ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ಯಾರು ಯಾವ ಟೀಮಲ್ಲಿ ಹೆಂಗೆ ಟಕ್ಕರ್ ಕೊಡ್ತಾರನ್ನ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಆನ್ ಪೇಪರ್ನ ನೋಡ್ತಾ ಅಂದರೆ ಖಂಡಿತ RCB ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಿದೆ ಲಕ್ನೋ ಸೂಪರ್ ಜೈಂಟ್ಸ್ ಕಂಪೇರ್ ಮಾಡ್ತಾರೆ. ನಾನು ಇವಾಗಲೂ ಹೇಳ್ತೀನಿ, ಲಕ್ನೋ ಸೂಪರ್ ಜೈಂಟ್ಸು ಟ್ರೋಫಿ ಗೆಲ್ಲೋ ಅಂತ ಟೀಮ್ ಥರ ಅಂತೂ ಖಂಡಿತ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವರಿಗೆ ಬ್ಯಾಕಪ್ಸ್ ಆಗಲಿ, ಅವ್ರಿಗೆ ನೋಡಿ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ನೇ ಅಬ್ದುಲ್ ಸಮದ್ ಬಂದ್ಬಿಡ್ತಾರೆ. ಇನ್ನೂ ಬಲಿಷ್ಠವಾಗಿರೋರು ಇದ್ದಿತ್ತು ಅಂತಂದಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಬೇಡ ಗುರು ಇವರಿಗೆ. ಓಪನಿಂಗ್ ಸ್ಲಾಟ್ ಇನ್ನೂ ನಾನು ಚೆನ್ನಾಗಿರೋನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇವರಿಗೆ. ಇವರು ಅದನ್ನು ತಗೊಳ್ಳಿಲ್ಲ. ಏನು ಮಾಡ್ತಾರೆ, ಮಿಚೆಲ್ ಮಾರ್ಷ್ನ ಮತ್ತು ಮಾರ್ಕ್ರಮ್ ಅವ್ರನ್ನ ಇಟ್ಕೊಂಡಿದ್ರೆ ಅಂದರೆ ಇವರಿಬ್ರು ಡಬ್ಬಾ ಥರ ಪರ್ಫಾರ್ಮ್ ಮಾಡ್ತಾರೆ, ಆಡೋದೇ ಇಲ್ಲ ಅಂತಲ್ಲ. ಗೊತ್ತಿಲ್ಲ ಯಾರ ನಸೀಬು ಯಾವಾಗ ಹೆಂಗೆ ಟರ್ನ್ ಆಗುತ್ತೆ ಅಂತ. ಮಿಚೆಲ್ ಮಾರ್ಷ್ ಹೈಯೆಸ್ಟ್ ರನ್ ಗೆಟರ್ ಆಗ್ಬಿಡ್ಬೋದು, ಮಾರ್ಕ್ರಮು ಹೈಯೆಸ್ಟ್ ರನ್ ಗೆಟರ್ ಆಗ್ಬಿಡ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ RCB ಕಂಪೇರ್ ಮಾಡ್ತು ಅಂದರೆ LSG ಏನು ಇಲ್ಲ ಅಂತ ಅನ್ನಿಸ್ತಿದೆ. ನಿಮ್ಮ ಅನಿಸಿಕೆ ಏನೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಎಲ್ಲ ಏನೇನು ಬೇಕು ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಫಾಲೋ ಮಾಡಿ. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಸಿಗೋಣ ವಾ.